ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಜ್ಜಿಗೆ ಸಾಂಬಾರು ಮಾಡಕತ್ತೀನಿ ರೀ. ಹಾಗೆ ಇದು ಮೊಸರು ಆಮೇಲೆ ಮಜ್ಜಿಗೆ ಮಾಡ್ಕೋತೀನಿ ರೀ. ತುಂಬಾ ಸಿಂಪಲ್ ಆಗಿದೆ. ಹಾಗೆ ಈಗಂತೂ ಬೇಸಿಗೆ ಅಲ್ವಾ, ಹಾಗಾಗಿ ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಸ್ಪೈಸಿಯಾಗಿ ಮಜ್ಜಿಗೆ ಸಾಂಬಾರು ಮಾಡ್ಕೋಬೋದು. ಹಾಗೆ ನಾವು ಒಂದ್ಸತಿ ಮಜ್ಜಿಗೆ ಸಾಂಬಾರು ರೆಸಿಪಿ ಮಾಡಿದ್ದೆ, ಬಟ್ ಈ ಮಜ್ಜಿಗೆ ಸಾಂಬಾರು ಡಿಫ್ರೆಂಟ್ ಆಗಿದೆ. ಹಾಗೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಹಾಗೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು. ಈಗ ನಾನು ಮಾತನ್ನು ಸ್ಟಾಪ್ ಮಾಡ್ತೀನಿ, ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಈಗ ನಾನು ಗಟ್ಟಿ ಮೊಸರನ್ನ ಪಾತ್ರೆಗೆ ಹಾಕೋತೀನಿ ರೀ. ಅಷ್ಟು ಮೊಸರು ಹಾಕೋತೀನಿ ರೀ. ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಿ ಮಜ್ಜಿಗೆ ಸಾಂಬಾರು, ಹಾಗಾಗಿ ಇದನ್ನಷ್ಟು ಮೊಸರು ಹಾಕ್ಕೊಳತ್ತೀನಿ ರೀ. ಸ್ವಲ್ಪ ಮಜ್ಜಿಗೆ ಸಾರು ನೀವು ಮಾಡ್ತಿರ್ತಿರಲ್ಲ, ಸ್ವಲ್ಪ ಮೊಸರು ಹುಳಿ ಇರಬೇಕು, ಹಾಗಾದರೆ ರುಚಿಯಾಗುತ್ತೆ. ಈಗ ನಾನು ಅದಕ್ಕೆ ಒಂದು 3 ಗ್ಲಾಸಷ್ಟು ನೀರು ಹಾಕ್ಕೋತೀನಿ ರೀ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೋತೀನಿ ರೀ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಆಮೇಲೆ ನಿಮಗೆ ಉಪ್ಪು ಕಡಿಮೆ ಇದ್ದರೆ ಹಾಕ್ಕೋಬೋದು. ಈಗಂತೂ ಬೇಸಿಗೆ ಬಂತು, ಮನೆಯಲ್ಲೂ ಕುಂದ್ರೋಕ್ಕಾಗಲ್ಲ, ಹೊರಗಡೆನೂ ಅಡ್ಡಾಡೋಕ್ಕಾಗಲ್ಲ. ಹಾಗಾಗಿ ನಾವು ಮನೆಯಲ್ಲಿದ್ದಾಗಂತೂ ಹೀಗೆ ಮಜ್ಜಿಗೆ ಸಾಂಬಾರು, ಪಾನಕ, ಹಾಗೆ ಸರ್ಬತ್ತು ಹೀಗೆಲ್ಲ ನಾವು ತಂಪಾಗಿರೋದೇ ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡ್ಕೋಬೇಕು. ಹಾಗೆ ಸ್ಪೈಸಿಯಾಗಿ ನಾವು ಮಜ್ಜಿಗೆ ಸಾಂಬಾರು ಆದರೂ ಮಾಡ್ಕೋಬೋದು. ಈಗ ನೋಡಿರಿ, ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಪುದೀನ, ಅರಿಶಿನ ಪುಡಿ, ಪುಟಾಣಿ, ಕೊತ್ತಂಬರಿ, ಹಾಗೆ ಹಸಿಮೆಣಸಿನ್ಕಾಯಿ ಮಿಕ್ಸಿ ಜಾರಲ್ಲಿ ನಾನು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೋತೀನಿ. ನಾನು ಕೈಯಲ್ಲಿ ಕಟ್ ಮಾಡ್ಕೊಳತ್ತೀನಿ. ಯಾರೂ ಜಾಸ್ತಿ ಪುಟಾಣಿ ಮಿಕ್ಸಿಗೆ ಹಾಕಲ್ಲ. ಹಾಗೆ ಮಜ್ಜಿಗೆ ಸಾರು ಆದಮೇಲೆ ಪುಟಾಣಿ ಹಿಟ್ಟು ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋತಾರೆ, ಬಟ್ ನಾನು ಹಾಗೆ ಮಾಡಲ್ಲ. ಪುಟಾಣಿನ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ಹಾಗಾಗಿ ನಾನು ಏನಂದೆ, ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳ್ಕೊಡ್ತೀನಿ ಅಂತಂದೆ. ಈಗ ಅದನ್ನು ಮಿಕ್ಸಿ ಮಾಡ್ಕೊಂಡೇನಿ ರೀ, ಸಣ್ಣಾಗೈತಿ. ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆ ಇಟ್ಕೋತೀನಿ ರೀ ಒಗ್ಗರಣೆ ಕೊಡೋಕ್ಕೆ. ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಹಾಗೆ 1 ಸ್ಪೂನಷ್ಟು ಸಾಸಿವೆ, ಜೀರಿಗೆ ಹಾಕ್ಕೋತೀನಿ ರೀ. ಅದು ಚಟಪಟ ಅನ್ನಬೇಕು. ಈಗ ಅದಕ್ಕೆ ನಾನು ಒಂದು 3-4 ಒಣ ಮೆಣಸಿನ್ಕಾಯಿ ಹಾಕ್ಕೋತೀನಿ ರೀ. ಹಾಗೆ 1 ಚಿಟಿಕೆಯಷ್ಟು ಇಂಗು, ಕರಿಬೇವು ಹಾಕ್ಕೋತೀನಿ ರೀ. ಹಾಗೆ 1 ಈರುಳ್ಳಿ ಹಾಕ್ಕೋತೀನಿ ರೀ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಮಜ್ಜಿಗೆ ಸಾಂಬಾರಿಗೆ ನೀವು ಹಿಂಗಂತೂ ಹಾಕಲೇಬೇಕು, ಹಿಂಗೆ ಹಾಕಿದ್ರೇ ಟೇಸ್ಟ್ ಬರುತ್ತೆ. ಈಗ ನಾನು ಅದನ್ನು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಾಗಬೇಕು. ಈಗ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೋತೀನಿ. ಹಾಗೆ ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಆ ಪೇಸ್ಟ್ ಹಾಕ್ಕೋತೀನಿ ರೀ. ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ತಳ ಹಿಡಿಯುತ್ತೆ, ಹಾಗಾಗಿ ಅವಾಗವಾಗ ಅದನ್ನು ನಾವು ಕೈ ಆಡಿಸ್ಬೇಕು. ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀವು ನೀರು ಹಾಕ್ಕೊಂಡ್ಮೇಲೆ ನೋಡಿರಿ, ಅದು ಚೆನ್ನಾಗಿ ಮೇಲೆ ಎಣ್ಣೆ ಬಿಡಬೇಕು. ಹಾಗೆ ಅದನ್ನು ನೀವು ಫ್ರೈ ಮಾಡ್ಕೋಬೇಕು. ನೋಡಿ, ಹೀಗೆ ಆಗಬೇಕದು. ಈಗ ನೋಡಿರಿ, ಇದು ಪರ್ಫೆಕ್ಟ್ ಆಗೈತಿ. ಹಾಗೆ ನೋಡಿ, ಸ್ವಲ್ಪ ತಳ ಹಿಡಿಯುತ್ತೆ, ಹಾಗಾಗಿ ಅದನ್ನು ಪದೇ ಪದೇ ನೀವು ಕೈ ಆಡಿಸ್ಕೊತ ಇರಬೇಕು. ಈಗ ನೋಡಿ, ಇದು ಕರೆಕ್ಟ್ ಆಗೈತಿ. ಇದು ಪೂರ್ತಿಯಾಗಿ ಆಗಬೇಕು. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ ರೀ. ಉಪ್ಪು ಹಾಕ್ಕೊಂಡು ಮತ್ತೆ ನಾನು ಮಿಕ್ಸ್ ಮಾಡ್ಕೋತೀನಿ. ಈಗ ನೋಡಿರಿ, ಪೂರ್ತಿಯಾಗಿ ಆರೈತಿ. ಈಗ ನಾನು ಮಜ್ಜಿಗೆ ಹಾಕ್ಕೋತೀನಿ ರೀ. ಹಾಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನೀವು ಪೂರ್ತಿಯಾಗಿ ಆರಿದ ಮೇಲೆ ಮಜ್ಜಿಗೆ ಹಾಕ್ಕೊಳ್ಳಿ. ಬಿಸಿ ಇದ್ದಾಗೆ ಹಾಕ್ಕೊಂಡ್ರೆ ಸರಿ ಅನಿಸಲ್ಲ. ಈಗ ಅದನ್ನು ಅಷ್ಟು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಏನಾದರೂ ಮೊಸರು ಹುಳಿದಿದ್ದು ಮಜ್ಜಿಗೆ ಮಾಡ್ಕೊಂಡಿದ್ರಿ, ಸ್ವಲ್ಪ ಹಾಲು ಹಾಕ್ಕೊಳ್ಳಿ, ನಡೆಯುತ್ತೆ. ಈಗ ಅದ್ರ ಮೇಲೆ ಕೊತ್ತಂಬರಿ ಉದುರಿಸ್ಕೊಂಡ್ರೆ ನೋಡಿರಿ, ಮಜ್ಜಿಗೆ ಸಾಂಬಾರು ರೆಡಿ ಆಯಿತು. ಹಾಗೆ ನೀವು ರೈಸ್ಗೆ ಈ ಮಜ್ಜಿಗೆ ಸಾಂಬಾರು ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ಹಾಗೆ ರೈಸ್ ಸ್ವಲ್ಪ ಇರಬೇಕು, ಮಜ್ಜಿಗೆ ಸಾಂಬಾರು ಜಾಸ್ತಿ ಇರಬೇಕು. ನಾನು ಯಾವಾಗಾದ್ರೂ ರೈಸ್ ಕಡಿಮೆನೇ ಹಾಕ್ಕೋತೀನಿ, ಮಜ್ಜಿಗೆ ಸಾಂಬಾರು ಜಾಸ್ತಿ ಅನ್ನ ಹಾಕ್ಕೊಂಡು ಊಟ ಮಾಡ್ತೀನಿ. ಹಾಗೆ ಮಜ್ಜಿಗೆ ಸಾರು ತಿಂದುಬಿಟ್ರಂತೆ ನನಗಂತೂ ಏನೂ ಬೇಡ, ರೊಟ್ಟಿನೂ ಬೇಡ, ಪಲ್ಯನೂ ಬೇಡ. ಇದೊಂದೇ ನನಗೆ ತುಂಬಾ ಇಷ್ಟ. ಹಾಗೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.